ಎಲ್ಲರಿಗೂ ನಮಸ್ಕಾರ. ಅಕ್ಷರ ನಿಲ್ದಾಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈಗೀಗ ತಾನೇ ನಮ್ಮದು ಫಸ್ಟ್ ರೌಂಡ್ ರಿಸಲ್ಟ್ಸ್ ಎಲ್ಲ ಬಂದಿದೆ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಮೇಲೆ ನಮಗೆ ಪೋಸ್ಟ್ ಪ್ರೊಸೀಜರ್ಸಿಗೆಲ್ಲ ಡೇಟ್ನ ರಿಲೀಸ್ ಮಾಡಿದರು. ಆ ಡೇಟ್ಸ್ನ ಕೆ ಇ ಅವರು ಮತ್ತೆ ರಿವೈಸ್ ಮಾಡಿ ಬಿಟ್ಟಿದ್ದಾರೆ. ಆ ಡೇಟ್ಸ್ ಏನೇನಂತ ನೋಡೋದಾದರೆ, ಇಂಜಿನಿಯರ್ ಅವರಿಗೆ ಇಂಜಿನಿಯರಿಂಗ್ ಸೀಟ್ಸ್, ಈಗ ಯಾರ್ಯಾರು ಇಂಜಿನಿಯರಿಂಗ್ ಸ್ಟ್ರೀಮಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ, ಅವ್ರಿಗೆ ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಗಿರುತ್ತಲ್ವ, ಅವರಿಗೆ ಅವ್ರ ಚಾಯ್ಸಸ್ನ ಆಪ್ಟ್ ಮಾಡೋಕ್ಕೆ 2ನೇ ತಾರೀಕು ಆಗಸ್ಟ್ 2ನೇ ತಾರೀಕು 2 ಗಂಟೆ ಮೇಲೆ ಚಾಯ್ಸ್ ಅಂದರೆ ಅವರಿಗೆ ಆವಾಗ ಅವಕಾಶ ಕೊಟ್ಟಿದ್ದಾರೆ. ಆಯಿತಾ, ಆವಾಗಿಂದ ನೀವು ಇದನ್ನ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಬೋದು. ಅದಾದಮೇಲೆ ನೀವೇನಾದರೂ ಫಸ್ಟ್ ಚಾಯ್ಸನ್ನ ಸೆಲೆಕ್ಟ್ ಮಾಡಿದ್ರೆ, ಫಸ್ಟ್ ಚಾಯ್ಸ್ ಏನು ಹೇಳುತ್ತೆ, ನನಗೆ ಈ ಕಾಲೇಜ್ ಇಷ್ಟ ಆಗಿದೆ, ನಾನು ಈ ಕಾಲೇಜಲ್ಲಿ ಅಡ್ಮಿಷನ್ ತೊಗೋತೀನಿ ಅಂತ ಹೇಳುತ್ತಲ್ವ. ಆ ಕಾಲೇಜ್ ಇಷ್ಟ ಆಗಿದೆ, ಅಲ್ಲಿ ಅಡ್ಮಿಷನ್ ತೊಗೋತೀನಿ ಅನ್ನೋದಾದರೆ ನೀವು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿ ಫೀ ಪೇ ಮಾಡಿ ಕಾಲೇಜಿಗೆ ರಿಪೋರ್ಟ್ ಆಗಬೇಕಾಗುತ್ತೆ. ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಅದಕ್ಕೆ ಯಾವಾಗಿಂದ ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ, ಆಗಸ್ಟ್ 2ನೇ ತಾರೀಕು 3 ಗಂಟೆ ಮೇಲೆ ನೀವು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿ ಫೀ ಪೇ ಮಾಡಿಬಿಟ್ಟು ಕಾಲೇಜಿಗೆ ರಿಪೋರ್ಟ್ ಆಗೋಕ್ಕೆ ಲಾಸ್ಟ್ ಡೇಟ್ ಬಂದು 14ನೇ ತಾರೀಕು ಆಗಸ್ಟ್ 14ನೇ ತಾರೀಕು 4 ಗಂಟೆ ಒಳಗೆ ನೀವು ಕಾಲೇಜಿಗೆ ರಿಪೋರ್ಟ್ ಆಗಬೇಕಾಗತ್ತೆ. ಇದು ಇಂಜಿನಿಯರಿಂಗ್ ಅವರಿಗೆ. ಆಯಿತಾ, ಮತ್ತು ಫಾರ್ಮ್ ಸೈನ್ಸು, ವೆಟರ್ನರಿ, ಬಿ ಫಾರ್ಮ, ಡಿ ಫಾರ್ಮ ಅವರಿಗೆಲ್ಲ ಏನಂತಂದರೆ ಈ ಚಾಯ್ಸಸ್ನ ಆಪ್ಟ್ ಮಾಡೋದಕ್ಕೆ 4ನೇ ತಾರೀಕು ಆಗಸ್ಟ್ 4ನೇ ತಾರೀಕು 11 ಗಂಟೆ ಮೇಲೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಆಯಿತಾ, ಮತ್ತು ಇವರಿಗೂ ಅಷ್ಟೇ, ಈಗ ಚಾಯ್ಸ್ 1 ಏನಾದರೂ ಅವರು ಸೆಲೆಕ್ಟ್ ಮಾಡಿದರೆ ಅವರು ಆ ಕಾಲೇಜಿಗೆ ಹೋಗ್ಬಿಟ್ಟು ಅವ್ರ ಕಾಲೇಜಿಗೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡಬೇಕಾಗಿರುತ್ತಲ್ವ, ಅದಕ್ಕೂ ಮುಂಚೆ ಅವ್ರು ಏನು ಮಾಡಬೇಕು, ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಫೀ ಪೇ ಮಾಡಬೇಕಾಗಿರುತ್ತೆ. ಆ ಡೇಟ್ ಸ್ಟಾರ್ಟ್ ಆಗೋದು ಯಾವಾಗ ಅಂತಂದರೆ, ಅವರಿಗೂ ಅಷ್ಟೇ ಆಗಸ್ಟ್ 4ನೇ ತಾರೀಕು 1 ಗಂಟೆ ಮೇಲೆ ಅವರು ಆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಫೀ ಪೇ ಮಾಡಬಹುದಾಗಿರುತ್ತೆ. ಆಯಿತಾ, ಅವರಿಗೆ ಲಾಸ್ಟ್ ಡೇಟ್ ಯಾವಾಗ ರಿಪೋರ್ಟ್ ಆಗೋದಕ್ಕೆ ಅಂತಂದರೆ 14ನೇ ತಾರೀಕು ಆಗಸ್ಟ್ 14ನೇ ತಾರೀಕು 4 ಗಂಟೆ ಒಳಗೆ ಅವರು ಕಾಲೇಜಿಗೆ ರಿಪೋರ್ಟ್ ಆಗಬೇಕು. ಆಯಿತಾ, ಮತ್ತು ಈಗ ಯೋಗ, ನ್ಯೂರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸು, ಆರ್ಕಿಟೆಕ್ಚರ್ ಅವರಿಗೆಲ್ಲ ಈ ಚಾಯ್ಸಸ್ನ ಚೂಸ್ ಮಾಡೋದಕ್ಕೆ ಅವಕಾಶ ಯಾವಾಗ ಕೊಟ್ಟಿದ್ದಾರೆ ಅಂತಂದರೆ, ಆಗಸ್ಟ್ 5ನೇ ತಾರೀಕಿಂದ 11 ಗಂಟೆ ಮೇಲೆ ಅವ್ರವ್ರ ಚಾಯ್ಸಸ್ನ ತಿಳಿಸ್ಬೋದು. ಆಯಿತಾ, ಅದಾದಮೇಲೆ ಚಾಯ್ಸ್ 1 ಏನಾದರೂ ಅವ್ರು ಸೆಲೆಕ್ಟ್ ಮಾಡಿದರೆ ಅವರು ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗೋದಕ್ಕೆ ಸ್ಟಾರ್ಟ್ ಡೇಟ್ ಯಾವಾಗಾಗಿರುತ್ತೆ, ಆಗಸ್ಟ್ 5ನೇ ತಾರೀಕು 1 ಗಂಟೆ ಮೇಲೆ ಅವರು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಫೀ ಪೇ ಮಾಡಿಬಿಟ್ಟು ಅದಾದಮೇಲೆ ಅವರು ಕಾಲೇಜಿಗೆ ರಿಪೋರ್ಟ್ ಆಗೋದಕ್ಕೆ ಲಾಸ್ಟ್ ಡೇಟ್ ಬಂದು ಆಗಸ್ಟ್ 14ನೇ ತಾರೀಕು ಆಗಿರುತ್ತೆ. 4 ಗಂಟೆ ಒಳಗಡೆ ಆಗಸ್ಟ್ 14 4 ಗಂಟೆ ಒಳಗಡೆ ಅವ್ರ ಕಾಲೇಜಿಗೆ ರಿಪೋರ್ಟ್ ಆಗಿರಬೇಕಾಗುತ್ತೆ. ಆಯಿತಾ, ಮತ್ತು BSc ನರ್ಸಿಂಗ್ ಅವರಿಗೆ ಅವ್ರ ಚಾಯ್ಸಸ್ನ ತಿಳಿಸೋದಕ್ಕೆ, ಅವ್ರ ಚಾಯ್ಸಸ್ನ ಸೆಲೆಕ್ಟ್ ಮಾಡೋದಕ್ಕೆ ಆಗಸ್ಟ್ 6ನೇ ತಾರೀಕು 11 ಗಂಟೆ ಮೇಲೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಆಯಿತಾ, ಅವರೇನಾದರೂ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ರೆ ಅವರಿಗೆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋದಕ್ಕೆ ಆಗಸ್ಟ್ 6ನೇ ತಾರೀಕು 1 ಗಂಟೆ ಮೇಲೆ ಅವಕಾಶ ಕೊಟ್ಟಿದ್ದಾರೆ. ಆಗಸ್ಟ್ 6ನೇ ತಾರೀಕು 1 ಗಂಟೆ ಮೇಲೆ ಅವರು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗ್ಬೋದು. ಲಾಸ್ಟ್ ಡೇಟ್ ಯಾವಾಗ, ಅವ್ರಿಗೆ ಕಾಲೇಜಿಗೆ ರಿಪೋರ್ಟ್ ಆಗೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದರೆ, ಆಗಸ್ಟ್ 14ನೇ ತಾರೀಕು 4 ಗಂಟೆ ಒಳಗಡೆ ಅವರು ಕಾಲೇಜಿಗೆ ರಿಪೋರ್ಟ್ ಆಗಬೇಕಾಗುತ್ತೆ. ಇದು BSc ನರ್ಸಿಂಗ್ ಅವರಿಗೆ. ಆಯಿತಾ, ಮತ್ತು ಹೋಮಿಯೋಪತಿಯವರಿಗೆ ಅವರ ಚಾಯ್ಸಸ್ನ ಸೆಲೆಕ್ಟ್ ಮಾಡೋದಕ್ಕೆ ಆಗಸ್ಟ್ 7ನೇ ತಾರೀಕು 11 ಗಂಟೆ ಮೇಲೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಗಸ್ಟ್ 7ನೇ ತಾರೀಕು 11 ಗಂಟೆ ಮೇಲೆ ಅವ್ರ ಚಾಯ್ಸಸ್ನ ಅವರು ಸೆಲೆಕ್ಟ್ ಮಾಡ್ಬೋದು. ಆಯಿತಾ, ಮತ್ತು ಅವರು ಚಾಯ್ಸ್ 1ನ ಏನಾದರೂ ಸೆಲೆಕ್ಟ್ ಮಾಡಿದ್ರೆ ಅವರಿಗೆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋದಕ್ಕೆ ಯಾವಾಗ ಅವಕಾಶ ಸಿಗುತ್ತೆ, ಆಗಸ್ಟ್ 7ನೇ ತಾರೀಕು 1 ಗಂಟೆ ಮೇಲೆ ಅವರು ಅವರ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಆಯಿತಾ, ಅದಾದಮೇಲೆ ಅವರು ಕಾಲೇಜಿಗೆ ರಿಪೋರ್ಟ್ ಆಗೋಕ್ಕೆ ಲಾಸ್ಟ್ ಡೇಟ್ ಬಂದು 14ನೇ ತಾರೀಕು ಆಗಸ್ಟ್ 14ನೇ ತಾರೀಕು 4 ಗಂಟೆ ಒಳಗಡೆ ಅವರು ಕಾಲೇಜಿಗೆ ರಿಪೋರ್ಟ್ ಆಗಬೇಕಾಗುತ್ತೆ. ಹಾಗೆ ಮೆಡಿಕಲ್ ಮತ್ತು ಡೆಂಟಲ್ ಅವರಿಗೆ ಅವರ ಚಾಯ್ಸಸ್ನ ತಿಳಿಸೋಕ್ಕೆ ಆಗಸ್ಟ್ 9ನೇ ತಾರೀಕು 2 ಗಂಟೆ ಮೇಲೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಯಿತಾ, ಅವರು 9ನೇ ತಾರೀಕು ಆಗಸ್ಟ್ 9ನೇ ತಾರೀಕಿಂದ ಆಚೆಗೆ ಅವರು ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಬೋದಾಗುತ್ತೆ. ಆಯಿತಾ, ಅವ್ರು ಏನಾದರೂ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ರೆ ಅವರು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋದಕ್ಕೆ
ಆಗಸ್ಟ್ 9ನೇ ತಾರೀಕು 3 ಗಂಟೆ ಮೇಲೆ ಅವಕಾಶ ಇರುತ್ತೆ. ಆಗಸ್ಟ್ 9ನೇ ತಾರೀಕು 3 ಗಂಟೆ ಮೇಲೆ ಅವರು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿ ಬ್ಯಾಂಕಿಗೆ ಫೀ ಪೇ ಮಾಡಿ ಕಾಲೇಜಿಗೆ ರಿಪೋರ್ಟ್ ಆಗೋಕ್ಕೆ ಲಾಸ್ಟ್ ಡೇಟ್ ಬಂದು ಅವರಿಗೆ ಆಗಸ್ಟ್ 16ನೇ ತಾರೀಕು 6 ಗಂಟೆ ಒಳಗೆ ಆಗಸ್ಟ್ 16ನೇ ತಾರೀಕು ಅವ್ರು ಹೋಗ್ಬಿಟ್ಟು ಕಾಲೇಜಿಗೆ ಲಾಸ್ಟ್ ರಿಪೋರ್ಟ್ ಆಗಬೇಕಾಗುತ್ತೆ. ಅದೇ ಲಾಸ್ಟ್ ಡೇಟ್ ಆಗಿರುತ್ತೆ. ಅವತ್ತು ಹೋಗ್ಬಿಟ್ಟು ಅಷ್ಟರೊಳಗೆ ಅವ್ರು ಹೋಗ್ಬಿಟ್ಟು ಕಾಲೇಜಿಗೆ ರಿಪೋರ್ಟ್ ಆಗಿ ಅವ್ರ ಅಡ್ಮಿಷನ್ನ ಮಾಡಿಸ್ಕೋಬೇಕಾಗಿರುತ್ತೆ. ಇದಿಷ್ಟು ಬಂದು ರಿವೈಸ್ ಡೇಟ್ ಆಗಿರುತ್ತೆ. ಅವರ ಚಾಯ್ಸಸ್ನ ಅವರು ಸೆಲೆಕ್ಟ್ ಮಾಡಿ ಮುಂದಿನ ಪ್ರೊಸೀಜರ್ಸ್ನ ಅವರು ನೋಡಬೇಕಾಗತ್ತೆ. ಈಗ ಏನಾದರೂ ಚಾಯ್ಸ್ 1 ಆದರೆ ಇದಿಷ್ಟು ಪ್ರೊಸೀಜರ್ ಇರುತ್ತೆ. ಅಂದರೆ ಈ ಡೇಟ್ ಈಗ ಹೇಳಿದ ಡೇಟಲ್ಲಿ ಅವರು ಕಾಲೇಜಿಗೆ ರಿಪೋರ್ಟ್ ಆಗಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಚಾಯ್ಸ್ 2 ಚಾಯ್ಸ್ 3 ಏನಾದರೂ ಸೆಲೆಕ್ಟ್ ಮಾಡಿದ್ರೆ ಅವ್ರು ಫರ್ದರ್ ಮತ್ತು ಏನು ಕೌನ್ಸಿಲಿಂಗ್ ಪ್ರೊಸೀಜರ್ ಇರುತ್ತೆ ಅಂತಂದರೆ ನೆಕ್ಸ್ಟ್ ರೌಂಡ್ ಏನಿರುತ್ತೆ ಅದಕ್ಕವ್ರು ಕಾದು ಆಮೇಲೆ ಕಾಲೇಜಿಗೆ ಅಡ್ಮಿಷನ್ ತೊಗೋಬೇಕಾಗಿರುತ್ತೆ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಎಲ್ಲರಿಗೂ ಧನ್ಯವಾದಗಳು.